ಸೊ ಮತ್ತೊಂದು ಸ್ಕೂಟರ್ ವ್ಲಾಗ್ಗೆ ಸುಸ್ವಾಗತ. ಸೊ ಮೋಟೋ ವ್ಲಾಗ್ ಅಲ್ಲ ಇದು. ಓಕೆ, ಸೊ ಒಂದು ಲಾಸ್ಟ್ ಮೋಟೋ ವ್ಲಾಗು ಸ್ಕ್ರಾಮ್ಲರ್ 400Xಲ್ಲಿ ಐ ಥಿಂಕ್ ನಿಮಗೆ ತುಂಬ ಇಷ್ಟ ಆಗಿರ್ಬೋದು. ವ್ಯೂಸ್ ನೋಡಿದ್ರೆ ಹಂಗೆ ಅನಿಸ್ತಾ ಇದೆ. ಐ ಥಿಂಕ್ ಮೇನ್ ರೀಸನ್ ನನಗೆ ಅನ್ನಿಸ್ತಾ ಇದೆ, ಐ ಥಿಂಕ್ ದ ಆಸ್ಮೋ 360 ಪಾತ್ರ ತುಂಬ ಇತ್ತು ಅದರಲ್ಲಿ. ಬಿಕಾಸ್ ಐ ಥಿಂಕ್ ಆ್ಯಸ್ ಎ ಸೆಕೆಂಡ್ರಿ ಆ್ಯಕ್ಷನ್ ಕ್ಯಾಮ್ರಾ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದೆ. ಅದು ಒಂಥರ ಒಂದು ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್ ಫೀಲ್ ಮಾಡಿದೆ. ನಿಮಗೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವಿಂದ ನಂದು ಪಾಯಿಂಟ್ ಆಫ್ ವ್ಯೂ ನೋಡೋ ಥರ ಬಂದಿದೆ ಇಮೇಜರಿ ವೈಸು. ಸೊ ಎಸ್, ಐ ಡೂ ಫೀಲ್ ದ್ಯಾಟ್ ನಾನೇ ಕನ್ವಿನ್ಸ್ ಆಗಿರಲಿಲ್ಲ ಆ್ಯಕ್ಚುಲಿ, ನಿಜ ಹೇಳಬೇಕಂದ್ರೆ. ನಾನು ಎಷ್ಟೊಂದು 360 ಡಿಗ್ರಿ ವೀಡಿಯೋಸ್ ಮಾಡಿದ್ದೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಹೇಳ್ತಾ ಇದ್ದೆ ದ್ಯಾಟ್ ಒಂದು ನಾರ್ಮಲ್ ಆ್ಯಕ್ಷನ್ ಕ್ಯಾಮ್ರಾ ಆಗ್ತರೂ ಸೇಮ್ ಅಲ್ವಾ, ಒಂದು 360 ಕ್ಯಾಮ್ರಾದಲ್ಲಿ ಏನು ಎಕ್ಸ್ಟ್ರಾ ಸಿಕ್ಬಿಡುತ್ತೆ ಅಂತ. ಬಟ್ ಟು ಬಿ ವೆರಿ ಆನೆಸ್ಟು, ನನಗೆ ಆ ವಿಡಿಯೋ ನೋಡಿಬಿಟ್ಟು ನಂಗೆ ಅನಿಸ್ತಾ ಇದೆ ಮೇ ಬಿ ಐ ವಾಸ್ ಲಿಟಲ್ ಬಿಟ್ ರಾಂಗು. ಮೇ ಬಿ 360 ಡಿಗ್ರಿ ಕ್ಯಾಮ್ರಾದಲ್ಲಿ ದಟ್ ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್ ಇದೆ ನೋಡಿ, ದಟ್ ಈಸ್ ಸ್ಲೈಟ್ಲಿ ಬೆಟರ್ ದ್ಯಾನ್ ಆ ನಾರ್ಮಲ್ ಆ್ಯಕ್ಷನ್ ಕ್ಯಾಮ್ರಾ. ಆಲ್ದೋ ನಾನು ಐ ವುಡ್ ಸ್ಟಿಲ್ ಸೇ ದ್ಯಾಟ್ ನಿಮಗೊಂದು ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಇದು ಇಮೇಜ್ ಕ್ವಾಲಿಟಿ ಇದೆ ನೋಡಿ, ವೆದರ್ ಇಟ್ ಬಿ 4K 30 FPS ಇದ್ರೂ ಅದು ತುಂಬ ಜಾಸ್ತಿ ಕ್ಲೀನಾಗಿ ಕಾಣುತ್ತೆ ನಿಮಗೆ. ಅಂದರೆ ನಾನು ಹೇಳ್ತಾ ಇರೋದು, ಇಫ್ ಯು ಆರ್ ಯೂಸಿಂಗ್ ಇಟ್ ಆಸ್ ಅ ಸೆಕೆಂಡ್ರಿ ಆ್ಯಕ್ಷನ್ ಕ್ಯಾಮ್ರಾ. ಆಬ್ವಿಯಸ್ಲಿ ಪ್ರೈಮರಿ ಆ್ಯಕ್ಷನ್ ಕ್ಯಾಮ್ರಾ ನೀವು ಆ್ಯಕ್ಷನ್ ಕ್ಯಾಮ್ರಾನೇ ಯೂಸ್ ಮಾಡಬೇಕು. ಐ ಡೋಂಟ್ ಸಜೆಸ್ಟ್ 360 ಡಿಗ್ರಿ ಕ್ಯಾಮ್ರಾ, ಬಿಕಾಸ್ ನೀವು ಅದರಲ್ಲೇ ನೋಡ್ಬೋದು ದ್ಯಾಟ್ ದ 360 ಡಿಗ್ರಿ ಕ್ಯಾಮ್ರಾದು ಇಮೇಜ್ ಕ್ವಾಲಿಟಿ ಚೆನ್ನಾಗೇ ಇತ್ತು. ಆಸ್ಮೋ 360 ಬೀಯಿಂಗ್ ದ ಹೈಯೆಸ್ಟ್ ಸ್ಪೆಕ್ ಕ್ಯಾಮ್ರಾ 1/1.11 ಸೆನ್ಸರ್ ಸೈಜ್ ಇದ್ರೂ ಅಷ್ಟು ಕ್ವಾಲಿಟಿ ಇರಲಿಲ್ಲ. ಬಿಕಾಸ್ ನೀವು ದ ಎಂಟೈರ್ 360 ಡಿಗ್ರಿ ಫುಟೇಜ್ನ ಯೂಸ್ ಮಾಡಲ್ಲ, ಪಾರ್ಟ್ ಆಫ್ ಇಟ್ ಯೂಸ್ ಮಾಡ್ತೀರಾ. ಸೊ ಇಮೇಜ್ ಕ್ವಾಲಿಟಿ ಸ್ವಲ್ಪ ಡ್ರಾಪ್ ಆಗೇ ಆಗುತ್ತೆ. ಬಟ್ ಇಟ್ಸ್ ಫೈನ್. ದ ಬೆಸ್ಟ್ ಪಾರ್ಟ್ ಏನು ಅಂದರೆ ನಿಮಗೆ ಡಿಫ್ರೆಂಟ್ ಆಸ್ಪೆಕ್ಟಿಂದ ನಾನು ಇಮೇಜ್ನ ಪ್ರೆಸೆಂಟ್ ಮಾಡೋ ಥರ ಇತ್ತು. ಸೊ ಥ್ಯಾಂಕ್ ಯು ವೆರಿ ಮಚ್ಚು ನಂದು ಪ್ರೀವಿಯಸ್ ವೀಡಿಯೋನ ನೀವು ಇಷ್ಟಪಟ್ಟಿರೋದಕ್ಕೆ. ಸೊ ಎನಿವೆ, ಇದಕ್ಕೆ ನಾನು ಆಸ್ಮೋ 360 ಆ್ಯಡ್ ಮಾಡೋಕ್ಕಾಗಲ್ಲ. ಬಿಕಾಸ್ ಒಂದು ಇದು ಸಿಟಿ ರೈಡು, ಸಿಟಿಯಲ್ಲಿ ಏನು ನೋಡ್ತೀರಾ ನೀವು ಅಕ್ಕಪಕ್ಕ, ನೀವು ಎಲ್ಲ ಅಂಗಡಿಗಳು ಮತ್ತು ಇಷ್ಟೊಂದೆಲ್ಲ ವೆಹಿಕಲ್ಸ್ ಏನು ನೋಡ್ತೀರಾ ನೀವು. ಸೊ ಏನು ಪಾಯಿಂಟ್ ಇಲ್ಲ. ಆ್ಯಂಡ್ ಆಲ್ಸೋ ಅದನ್ನು ಪ್ಲೇಸ್ ಮಾಡೋದು ಕಷ್ಟ ಸ್ಕೂಟಿಯಲ್ಲಿ. ಕೆಲವರು ಪ್ಲೇಸ್ ಮಾಡ್ತಾರೆ, ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ವರ್ತ್ ಇಟ್ಟು ನನ್ನ ಒಪಿನಿಯಲ್ಲಿ. ಸೊ ಅದಕ್ಕೋಸ್ಕರ ಮಾಡ್ತಾಯಿಲ್ಲ. ಸೊ ಇವತ್ತು ಮೈಸೂರಲ್ಲಿ ಚಿಲಿ ವೆದರ್ ಇದೆ. ಸ್ವಲ್ಪ ಮಳೆ ಬರೋ ಥರನೂ ಸೀನ್ ಇದೆ. ಮಳೆ ಏನಾದರೂ ಬಂದರೆ ಐ ಹ್ಯಾವ್ ಟು ಸ್ಟಾಪ್ ಫಾರ್ ಶ್ಯೂರು. ತುಂಬ ಜೋರಾಗಿ ಬಂದರೆ ಎಸ್ಪೆಷಲಿ ಲುಕ್ಸ್ ಲೈಕ್ ಸ್ವಲ್ಪ ಡ್ರಾಪ್ ನನಗೆ ಬಿತ್ತು. ಸೊ ಮೇ ಬಿ ಮಳೆ ಬಂದರೂ ಬರ್ಬೋದು, ನೋಡೋಣ. ಓಕೆ, ಬಿಟ್ಟಿದ್ದಾರೆ ಸಿಗ್ನಲ್ಲು, ಬಟ್ ನಂಗೆ ಸಿಗುತ್ತಾ ಇಲ್ವಾ ನೋಡೋಣ. ದಿಸ್ ಇಸ್ ವಾಟ್ ಝೀರೋ ಸಿವಿಕ್ ಸೆನ್ಸು. ಆ ಜೋಕ್ ಅಂತೂ ಚೆನ್ನಾಗಿದೆ, ಝೀರೋ ಸಿವಿಕ್ ಸೆನ್ಸು. ಅಂದರೆ ಒಂಥರ ಸರ್ಕ್ಯಾಸ್ಟಿಕ್ಕಾಗಿ ಹೇಳ್ತಾ ಇದ್ದಾರೆ. ಸಿವಿಕ್ ಸೆನ್ಸ್ ಮಾಡಬಾರ್ದು ಅಂತಲ್ಲ, ಯಾರೋ ಒಂದು ಲೇಡಿ ಕಾಮಿಡಿ ಮಾಡಿಬಿಟ್ಟಿದ್ದು. ಬೇಸಿಕಲಿ ಅವಳು ವೀಡಿಯೋ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಮೂವ್ ಮಾಡ್ದ. ಸೊ ಅವ್ನಿಗೆ ಸಿವಿಕ್ ಸೆನ್ಸ್ ಇಲ್ಲ ಅಂತ. ಸೊ ಅದನ್ನು ತುಂಬ ಜನ ಟ್ರಾಲ್ ಮಾಡ್ತಾ ಇದ್ದಾರೆ. ಸೊ ಒಂಥರ ಜೋಕ್ ಇದೆ. ಆ್ಯಂಡ್ ಆಲ್ಸೋ ಪಾಪ್ಯುಲರ್ ನೀವು ನೋಡ್ತಾ ಇರೋದು ಇಸ್ ದ ಪೆಂಗ್ವಿನ್ ಮೀಮು. ಆ್ಯಕ್ಚುಲಿ ನಂಗೆ ಸಖತ್ ಟಚ್ ಆಯಿತು ಆ ಪೆಂಗ್ವಿನ್ ಮೀಮು. ಬಟ್ ವೈ ಸಖತ್ ಕೂಳೆ ಆಗಿದೆ. ಒಂಥರ ಒಂದು ಫೀಲ್ ಅಂತೂ ಕೊಡ್ತು ನನಗೆ. ಬಿಕಾಸ್ ನಾವೂ ಆ ಪೆಂಗ್ವಿನ್ ಅಂತ ನನಗೂ ಫೀಲ್ ಆಯ್ತಪ್ಪ. ಎಸ್ಪೆಷಲಿ ಆಸ್ ಅ ಮೋಟರ್ ಸೈಕ್ಲಿಸ್ಟ್, ಬಿಕಾಸ್ ನಾವು ರಿಸ್ಕ್ ತೊಗೊಂಡ್ಬಿಟ್ಟು ಒಂದು ಮೋಟರ್ ಸೈಕಲ್ನ ಓನ್ ಮಾಡ್ತೀವಿ. ಆ್ಯಂಡ್ ವಿ ನೋ ಹೌ ಮಚ್ ರಿಸ್ಕಿ ಇಟ್ ಇಸ್. ಬಟ್ ಸ್ಟಿಲ್ ಫಾರ್ ಲೈಫು ಎಂಜಾಯ್ ಮಾಡೋಕ್ಕೆ ನಾವು ಮೋಟರ್ ಸೈಕಲ್ ರೈಡ್ ಮಾಡ್ತೀವಿ, ಆರ್ ಇನ್ ಜನರಲ್ 2 ವೀಲರು ರೈಡ್ ಮಾಡ್ತೀವಿ, ಎಸ್ಪೆಷಲಿ ಆನ್ ಹೈವೇಸ್ ಆ್ಯಂಡ್ ಆಲು. ಸೊ ರಿಸ್ಕ್ ಇದೆ, ಬಟ್ ಪೆಂಗ್ವಿನ್ ಥರ ಯೋಚನೆ ಮಾಡ್ಬೇಕು ತಾನೆ. ವಿ ಹ್ಯಾವ್ ಟು ಸ್ಟ್ಯಾಂಡ್ ಔಟ್ ಫ್ರಮ್ ದ ಕ್ರೌಡು. ಸೊ ಚೆನ್ನಾಗಿತ್ತು ಮೀಮು. ಎನಿವೆ, ಟಾಪಿಕ್ ಬರೋಣ. ಸೊ ಟಾಪಿಕ್ ತುಂಬ ಸಿಂಪಲ್ ಟಾಪಿಕ್ಕು. ಸೊ ನಿಮಗೆ ಗೊತ್ತು ಇವತ್ತು ಆ್ಯಕ್ಚುಲಿ ರಿಪಬ್ಲಿಕ್ ಡೇ. ಸೊ ಹ್ಯಾಪಿ ರಿಪಬ್ಲಿಕ್ ಡೇ. ಐ ನೋ ಇದನ್ನು ವೆಡ್ನೆಸ್ಡೇ ಪೋಸ್ಟ್ ಮಾಡಿರ್ತೀನಿ, ಬಟ್ ಶೂಟ್ ಮಾಡ್ತಾ ಇರೋದು ಒಂದು ಮಂಡೇ 26 ಜನವರಿ. ಸೊ ಇವತ್ತು ರಿಪಬ್ಲಿಕ್ ಡೇ, ಅದು ಸರಿ ಬಿಡಿ, ಅದು ಗ್ರೇಟ್ ನ್ಯೂಸು. ಬಟ್ ಆಲ್ಸೋ ಒನ್ ಆಫ್ ದ ಗ್ರೇಟ್ ನ್ಯೂಸ್ ಏನು ಅಂದರೆ EU ಇದ್ದಾರಲ್ವಾ, ಯುರೋಪಿಯನ್ ಯೂನಿಯನ್ನು. ಸೊ ಯುರೋಪಿಯನ್ ಯೂನಿಯನ್ ಅವ್ರದ್ದು ಟ್ಯಾಕ್ಸ್ನ ಕಟ್ ಮಾಡಿಬಿಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಬೇಸಿಕಲಿ 110% ಇಂಪೋರ್ಟ್ ಡ್ಯೂಟಿ ಇದ್ದಿದ್ದು ಅದನ್ನು ಕಟ್ ಮಾಡಿ ಈಗ 40% ಮಾಡಿದ್ದಾರೆ. ದ್ಯಾಟ್ ಈಸ್ ಅ ರಿಯಲಿ ಗ್ರೇಟ್ ನ್ಯೂಸು. ಬಿಕಾಸ್ ಸಾಕಷ್ಟು ಕಾರ್ಸ್ ಮೇಲೆ ಇವಾಗ ನಿಮಗೆ ಒಂದು ಕಮ್ಮಿ ಬೆಲೆಯಲ್ಲಿ ತೊಗೋಬೋದು. ಮೈಸೂರಲ್ಲಂತೂ ಸಾಕಷ್ಟು ಜನ ನಾನು ನೋಡ್ತಾ ಇದ್ದೀನಿ BMW ತೊಗೋತಾನೆ ಇದ್ದಾರೆ. ಬಟ್ ಐ ಥಿಂಕ್ ಅದು ಲೋಯರ್ ಮಾಡಲ್ಸ್ ತೊಗೋತಾ ಇದ್ದಾರೆ, ಆರ್ ಅವರು ಸೆಕೆಂಡ್ ಹ್ಯಾಂಡ್ ಕಾರ್ಸ್ ತೊಗೋತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ಇವಾಗ BMWದು ಫ್ರೆಶ್ ನ್ಯೂ ಮಾಡಲ್ಸ್ನ ತೊಗೋಬೋದು, ಬಿಕಾಸ್ ಪ್ರೈಸಸ್ ಆ ಥರ ಡ್ರಾಪ್ ಆಗ್ತಾಯಿದೆ. ಸೊ ಡಿಪ್ಲೊಮ್ಯಾಟಿಕಲಿ ನಾನು ನೋಡ್ತಾ ಇದ್ದೀನಿ ಇಂಡಿಯಾ ಚೆನ್ನಾಗಿ ಮೂವ್ ಆಗ್ತಾಯಿದೆ, ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ದ ಆಟೋಮೋಟಿವ್ ಇಂಡಸ್ಟ್ರಿ. ಸೊ ದ್ಯಾಟ್ ಈಸ್ ಅ ಗ್ರೇಟ್ ನ್ಯೂಸು. ಸೊ ಅದಕ್ಕೇ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಅನಿಸ್ತು. ದಟ್ ಈಸ್ ಬೇಸಿಕಲಿ ವಾಟ್ ಈಸ್ ದ ಫ್ಯೂಚರ್ ಆಫ್ ಬಿಗ್ ಬೈಕ್ ಮಾರ್ಕೆಟ್ ಇನ್ ಇಂಡಿಯಾ.
ಸೊ ಇದ್ರ ಬಗ್ಗೆ ತುಂಬ ಜನ ಕ್ವಶನ್ ಮಾರ್ಕ್ ಇದೆ. ಆ್ಯಂಡ್ ಈವನ್ ಮ್ಯಾನುಫ್ಯಾಕ್ಚರರ್ಸ್ಗೆ ಕ್ವಶನ್ ಮಾರ್ಕ್ ಇದೆ. ನಮಗೆ ಬಿಟ್ಟಾಕಿ ಮ್ಯಾನುಫ್ಯಾಕ್ಚರರ್ ಡೌಟಲ್ಲಿದ್ದಾರೆ ಏನು ಮಾಡಬೇಕು ಅಂತ. ಬಿಕಾಸ್ ನಿಮಗೆ ಗೊತ್ತು, ನೆಕ್ಸ್ಟ್ ಇವಾಗ ಟ್ರ್ಯಾಂಪ್ ಅವ್ರದ್ದು 350 cc ಬಾರ್ನ್ವಿಲ್ ಲಾಂಚ್ ಮಾಡ್ತಾಯಿದ್ದಾರೆ. ಬಿಕಾಸ್ ಮೇನ್ಲಿ ದಿಸ್ 40% ಟ್ಯಾಕ್ಸು ಹಾಕಿರೋದ್ರಿಂದ. ಆ್ಯಂಡ್ ಎಸ್, ದ ಮೇನ್ ಕ್ವಶನ್ ಆನ್ಸರ್ ಮಾಡಿಬಿಡ್ತೀನಿ. ವೆದರ್ ದಿಸ್ 40% ಟ್ಯಾಕ್ಸ್ ವಿಲ್ ಬಿ ಅ ರೋಡ್ ಬ್ಲಾಕ್ ಇನ್ ದ ಇಂಡಿಯನ್ ಬಿಗ್ ಬೈಕ್ ಸಕ್ಸಸ್. ಸೊ ಅದು ಪ್ರಶ್ನೆ ಆನ್ಸರ್ ಮಾಡ್ತೀನಿ. ಬಟ್ ಓವರ್ ಆಲ್ ದ ಬಿಗ್ ಬೈಕ್ ಮಾರ್ಕೆಟ್ ಬಗ್ಗೆ ನಂದೇನು ಒಪಿನಿಯನ್ ಇದೆ, ಸೊ ಅದನ್ನು ಇವತ್ತು ಕೊಡ್ತೀನಿ. ಫಸ್ಟ್ಲಿ ಇದು ಮೇನ್ ಪಾಯಿಂಟ್ನೇ ಕ್ಲಿಯರ್ ಮಾಡೋಣ. ಈ 40% ಟ್ಯಾಕ್ಸು ವಿಲ್ ಇಟ್ ಬಿ ರೋಡ್ ಬ್ಲಾಕ್, ವಿಲ್ ಇಟ್ ಹ್ಯಾಂಪರ್ ದ ಸಕ್ಸಸ್ ಆಫ್ ಇಂಡಿಯಾಸ್ ಆಟೋಮೋಟಿವ್ ಇಂಡಸ್ಟ್ರಿ, ಇನ್ ಪರ್ಟಿಕ್ಯುಲರ್ ನಾನು ಹೇಳ್ತಾ ಇರೋದು ಬಿಗ್ ಬೈಕ್ ಮಾರ್ಕೆಟು. ಬಿಕಾಸ್ ಕಾರ್ ಮಾರ್ಕೆಟಲ್ಲಂತೂ ಡೆಫಿನೆಟ್ಲಿ ಪ್ರೈಸ್ ಕಟ್ಟಾದಂಗಿದೆ ಸ್ವಲ್ಪ. ಸೊ ಪ್ಲಸ್ ನಿಮಗೆ ಇವಾಗ ದಿಸ್ ಇದು ಬೋನಸ್ ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ಕಾರ್ ಮಾರ್ಕೆಟ್ ಚೆನ್ನಾಗಿ ಗ್ರೋ ಆಗುತ್ತೆ. ಬಟ್ ಬಿಗ್ ಬೈಕ್ ಮಾರ್ಕೆಟಲ್ಲಿ ತುಂಬ ಜನ ಕ್ವಶನ್ ಮಾರ್ಕ್ ಇದೆ, ಎಸ್ಪೆಷಲಿ ಮ್ಯಾನುಫ್ಯಾಕ್ಚರರ್ಸೇ ಕ್ವಶನ್ ಮಾರ್ಕ್ ಇದೆ. ನಾನು ಆನೆಸ್ಟ್ ಒಪಿನಿಯನ್ ಕೊಡೋದಾದರೆ ನನಗೆ ಈ 40% ಅಷ್ಟು ಇಂಪ್ಯಾಕ್ಟ್ ಮಾಡಲ್ಲ ಅಂತ ಅನಿಸ್ತಾ ಇದೆ, ಆನೆಸ್ಟ್ಲಿ ಸ್ಪೀಕಿಂಗು. ಯಾಕೆ ಅಂತ ಹೇಳ್ಬಿಡ್ತೀನಿ ನಾನು. ಎಸ್, 40% ಸ್ವಲ್ಪ ಜಾಸ್ತಿನೇ ಆಯಿತು ಟ್ಯಾಕ್ಸು, ಆ್ಯಂಡ್ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಆಬ್ವಿಯಸ್ಲಿ ನಾನು ಅಗ್ರಿ ಮಾಡ್ತೀನಿ. ನನಗೂ ಅದ್ರದ್ದು ಆ್ಯಕ್ಚುಯಲ್ ಲಾಜಿಕ್ ಅರ್ಥ ಆಗಿಲ್ಲ, ಯಾಕೆ ಅದರದ್ದು ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ಅಂತ. ಇವತ್ತು ಲೆಫ್ಟ್ ಹೋಗೋ ಬದಲು ಸ್ಟ್ರೈಟ್ ಹೋಗೋಣ, ಸ್ವಲ್ಪ ಡಿಫ್ರೆಂಟಾಗಿ ಇರೋಣ ಅಂತ. ಓಕೆ, ಸೊ 40% ಟ್ಯಾಕ್ಸು, ಐ ನೋ ಇಟ್ ಈಸ್ ಎಕ್ಸ್ಪೆನ್ಸಿವ್. ಬಟ್ ನಿಮಗೆ ಪ್ರೀವಿಯಸ್ಲಿ ನೀವು ನೋಡೋದಾದರೆ ದ ಬಿಗ್ ಬೈಕ್ಸ್ ಮೇಲೆ, ಆರ್ ಆಬ್ವಿಯಸ್ಲಿ ದ 400 cc ಆರ್ 350 cc ಮೇಲೆ ಇರೋಂಥ ಬೈಕ್ಸ್ ನೋಡೋದಾದರೆ ಇಟ್ ವಾಸ್ ಆಲ್ಮೋಸ್ಟ್ ಅರೌಂಡ್ 30% ಟ್ಯಾಕ್ಸು. ಸೊ ನಿಮಗೆ ಇಂಪೋರ್ಟ್ ಡ್ಯೂಟಿ ಎಲ್ಲ ಸೇರಿದ್ರೆ ಜಾಸ್ತಿ ಆಗ್ತಾಯಿದೆ ಎನಿವೆ. ಓಕೆನಾ? ಸೊ 10% ಇನ್ಕ್ರೀಸ್ ಆಗಿದೆ. ಐ ನೋ 10% ಅಂದರೆ ನಿಮಗೆ ಅಷ್ಟೊಂದು ಕಮ್ಮಿ ಅಂತಲೂ ಹೇಳೋಕ್ಕಾಗಲ್ಲ. ನಿಮಗೆ 10 lakhs ಬೈಕು 1 ಲಕ್ಷ ಇನ್ಕ್ರೀಸ್ ಆಗುತ್ತೆ ಆ್ಯಕ್ಚುಲಿ. ಸೊ ಇಟ್ ಈಸ್ ಎಕ್ಸ್ಪೆನ್ಸಿವ್ ಓನ್ಲಿ. ಬಟ್ ವಾಟ್ ಐ ವುಡ್ ಲೈಕ್ ಟು ಸೇ ಇಸ್, ಓಕೆ, ಈವನ್ ದೋ ಇಟ್ ಈಸ್ ಮೋರ್, ಜಾಸ್ತಿ ಇದೆ, ನಾನು ಒಪ್ಕೋತೀನಿ. ಬಟ್ ನೀವು ಯು ಹ್ಯಾವ್ ಟು ಲುಕ್ ಆ್ಯಟ್ ಹೌ ಪೀಪಲ್ ಬೈ ದೀಸ್ ಬಿಗ್ ಬೈಕ್ಸ್. ಓಕೆನಾ? ಮೆಜಾರಿಟಿ ಆಫ್ ದ ಪೀಪಲ್ ಯಾವ ಥರ ಇದನ್ನ ಬೈ ಮಾಡ್ತಾರೆ. ಫಸ್ಟ್ಲಿ ಇಫ್ ಯು ಆರ್ ಸೂಪರ್ ರಿಚ್, ಇಟ್ ಡಸಂಟ್ ಮ್ಯಾಟರ್ ಟು ಯು. ಯು ಹ್ಯಾವ್ ಎಂಡ್ ನಂಬರ್ ಆಫ್ ಮನಿ. ಸೊ ನೀವು ಹೆಂಗೋ ಅರೇಂಜ್ ಮಾಡಿ ದುಡ್ಡು ತೊಗೊಂಡು ಈ ಬಿಗ್ ಬೈಕ್ಸ್ನ ತೊಗೋತೀರ. ಬಟ್ ನೀವು ದಟ್ ಅಪ್ಪರ್ ಮಿಡಲ್ ಕ್ಲಾಸ್, ದಟ್ ಸೆಗ್ಮೆಂಟ್ ವಿಚ್ ಇಸ್ ದ ಮೇನ್ ಸೆಗ್ಮೆಂಟು, ನೀವು ಈ ಮೋಟರ್ ಸೈಕಲ್ನ ತೊಗೊಳ್ಳೋರು, ಐ ಥಿಂಕ್ ಅವರು ತೊಗೊಳ್ಳೋ ಪ್ಯಾಟ್ರನ್ ನೋಡೋದಾದರೆ ಮೆಜಾರಿಟಿ ಪೀಪಲ್ ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ, ಅವ್ರು ಐದರ್ ಅವರು ಫಿನಾನ್ಸಲ್ಲಿ ತೊಗೋತಾರೆ, ಬೇಸಿಕಲಿ EMI ತೊಗೊಂಡು ಕಟ್ಟಿ ತೊಗೋತಾ ಇದ್ದಾರೆ. ಆರ್ ಮೋಸ್ಟ್ಲಿ ಐ ವುಡ್ ಸೇ ದೇ ವಿಲ್ ಬೈ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಬೈ ಮಾಡ್ತಾರೆ. ಆಲ್ರೆಡಿ ಯೂಸ್ಡ್ ಆಗಿರೋ ವೆಹಿಕಲ್ಸ್ ತುಂಬ ಜನ ತೊಗೋತಾ ಇದ್ದಾರೆ. ಸೊ ಅದರಿಂದ ನನಗೆ ಐ ಆಮ್ ವೆರಿ ಡೌಟ್ಫುಲ್ ದ್ಯಾಟ್ ದ ಬಿಗ್ ಬೈಕ್ ಮಾರ್ಕೆಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ನನಗೆ ಅನಿಸ್ತಲ್ಲ. ಎಸ್, ಸ್ವಲ್ಪ ಇಂಪ್ಯಾಕ್ಟ್ ತೊಗೊಳುತ್ತೆ ಬಿಕಾಸ್ ಆಫ್ ದಿಸ್ 40%, ಬಟ್ ಸ್ಟಿಲ್ ಇಟ್ಸ್ ನಾಟ್ ಅ ವೆರಿ ನೋಟಿಸೇಬಲ್ ಇಂಪ್ಯಾಕ್ಟ್ ಮಾಡಲ್ಲ. ಇನ್ಫ್ಯಾಕ್ಟ್ ನನ್ನ ಪ್ರಕಾರ ಐ ಆಮ್ ಟೆಲಿಂಗ್ ಯು ದ್ಯಾಟ್ ಯಾಕೆ ನಾನು ಬಿಗ್ ಬೈಕ್ ಮಾರ್ಕೆಟ್ ಗ್ರೋ ಆಗುತ್ತೆ ಅಂತ ಹೇಳ್ತೀನಿ, ರಾದರ್ ದೆನ್ ಆ್ಯಕ್ಚುಲಿ ಇದು 40%ಇಂದ ಇಂಪ್ಯಾಕ್ಟ್ ಹಾಕಿ ಡೌನ್ ಹೋಗೋ ಬದಲು ಆ್ಯಕ್ಚುಲಿ ಗ್ರೋ ಆಗುತ್ತೆ ಯಾಕೆ ಅಂತ ಹೇಳ್ತೀನಿ ನಾನು. ಓಕೆನಾ? ನನಗೆ ಗೊತ್ತಿರೋ ಹಂಗೆ ದಿಸ್ ಪ್ರೈಸ್ ಇನ್ಕ್ರೀಸ್ ಆ್ಯಂಡ್ ಆಲು ನೀವು ಕಾರ್ಸಲ್ಲೇ ನೋಡ್ಬೋದು. ಓಕೆನಾ? ಮೊದಲು 4 lakhs 5 lakhsಗೆ ಕಾರ್ ಸಿಗ್ತಾಯಿತ್ತು. ಓಕೆನಾ? ಇವಾಗ ಎಷ್ಟು ಪ್ರೈಸ್ಗೆ ಸಿಗ್ತಾಯಿದೆ ನಿಮಗೆ ಕಾರ್ಸು, ನೀವೇ ಯೋಚನೆ ಮಾಡಿ. ಸೊ ಇವಾಗ ನಿಮಗೆ ಕಾರ್ಸ್ ಬೇಸಿಕಲಿ ನೀವೊಂದು SUV ತೊಗೋಬೇಕಂದ್ರೆ ಮೊದಲು 10-12 ಲಕ್ಷಕ್ಕೆ ನಿಮಗೆ ಒಳ್ಳೆ SUV ಸಿಗ್ತಾಯಿತ್ತು. ಇವಾಗ ನಿಮ್ಗೆ ಅದೇ ಥರ ತೊಗೋಬೇಕಂದ್ರೆ 25-30 ಲಕ್ಷ ನೀವು ಖರ್ಚು ಮಾಡಬೇಕಾಗತ್ತೆ. ಸೊ ಥಿಂಗ್ಸ್ ಹ್ಯಾವ್ ಚೇಂಜ್ಡು, ಬಟ್ ಸ್ಟಿಲ್ ಪೀಪಲ್ ಆರ್ ಬೈಯಿಂಗ್ ಅಲ್ಲ. ಇವಾಗ ಎಷ್ಟು ಭರ್ಜರಿಯಾಗಿ ಜನ ತೊಗೋತಾ ಇದ್ದಾರೆ SUVsನ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್, ಅಂದರೆ ಹೇಳ್ತಾ ಇಲ್ವಾ, ಯಾವ ಥರ ಫಿನಾನ್ಸ್ ಮಾಡ್ಬೋದು, ಯಾವ ಥರ ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ. ಆ್ಯಂಡ್ ಜನ ಹೆಂಗೋ ರೆಡಿ ಇರ್ತಾರೆ ತೊಗೊಳಕ್ಕೆ. ಓಕೆನಾ? ಐ ನೋ ಇಟ್ ಈಸ್, ನಾನು ಎನ್ಕರೇಜ್ ಮಾಡ್ತಾ ಇಲ್ಲ ನೀವು ಮನೆ ಮಠ ಮಾರ್ಬಿಟ್ಟು ತೊಗೊಳ್ಳಿ ಅಂತ, ಬಟ್ ತೊಗೊಳಕ್ಕೆ ರೆಡಿ ಇರ್ತಾರೆ ಅಷ್ಟೇ. ದಟ್ ಈಸ್ ದ ಫ್ಯಾಕ್ಟು. ಓಕೆ, ಸಿಗ್ನಲ್ ಬಿಡಲಿ. ಸೊ ಅಕಾರ್ಡಿಂಗ್ ಟು ಮೀ ಇದು ಅಷ್ಟೊಂದು ಇಂಪ್ಯಾಕ್ಟ್ ಮಾಡಲ್ಲ ಅಂತ ನನಗೆ ಅನಿಸ್ತಾ ಇದೆ. ಓಕೆನಾ? ದಟ್ ಈಸ್ ವಾಟ್ ಐ ಫೀಲ್. ಐ ಡೋಂಟ್ ಥಿಂಕ್ ಅದು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ. ಬಟ್ ತುಂಬ ಜನ ಅನ್ಕೋತಾರೆ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ. ಸೊ ದಟ್ ಈಸ್ ಒನ್ ಥಿಂಗು. ಸೆಕೆಂಡು, ದ ಕಸ್ಟಮರ್ ಬೇಸು, ಬೇಸಿಕಲಿ ದ ಪೊಟೆನ್ಷಿಯಲ್ ಕಸ್ಟಮರ್ ಬೇಸ್ ಬಗ್ಗೆನೇ ಮಾತಾಡೋದಾದರೆ, ನನಗೆ ಗೊತ್ತಿರೋಂಗೆ ಎಸ್, ಇಂಡಿಯಾದಲ್ಲಿ ಐ ಡೆಫಿನೆಟ್ಲಿ ಅಗ್ರಿ ದ್ಯಾಟ್ ನಾವು ಏನು ಡಿಜಿಟಲ್ ಮೀಡಿಯಾದಲ್ಲಿ ಇಂಡಿಯಾ ನೋಡ್ತಾ ಇದ್ದೀವಿ, ದಟ್ ಈಸ್ ನಾಟ್ ದ ರಿಯಲ್ ಇಂಡಿಯಾ. ರಿಯಲ್ ಇಂಡಿಯಾ ವಿಲೇಜಸಲ್ಲಿರೋದು ಸಾಕಷ್ಟು ಜನ ಬಡವರು ಇದ್ದಾರೆ. ಬಟ್ ಅಗೇನ್ ದ ಥಿಂಗ್ ಈಸ್ ದ ಅಸಂಪ್ಷನ್ ಅಬೌಟ್ ಆಬ್ವಿಯಸ್ಲಿ ಎಷ್ಟೊಂದು ಜನ ವೆಸ್ಟ್ ಆರ್ ಸಮ್ ಪೀಪಲ್ ಪೇಂಟ್ ಮಾಡ್ತಾರೆ ನೋಡಿ ಇಂಡಿಯಾನ ಲೈಕ್ ಪುವರ್ ಕಂಟ್ರಿ, ಏನೂ ಇಲ್ಲ ಹಂಗಿಲ್ಲ. ಅದು ನಿಜಾನೇ ಟು ಸರ್ಟನ್ ಎಕ್ಸ್ಟೆಂಟ್. ಬಟ್ ಇಟ್ ಆಲ್ಸೋ ಟ್ರೂ ದಟ್ ಇಂಡಿಯಾದಲ್ಲಿ ತುಂಬ ರಿಚರ್ ಆಗ್ತಾ ಇದ್ದಾರೆ. ಆ್ಯಂಡ್ ಈವನ್ ದ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್ ತುಂಬ ಗ್ರೋ ಆಗ್ತಾ ಇದ್ದಾರೆ. ಐ ನೋ ಇವಾಗ ಫಿನಾನ್ಷಿಯಲ್ ಇಶ್ಯೂಸ್ ಇದೆ, AI ಬಂದುಬಿಟ್ಟಿದೆ, ಆ್ಯಂಡ್ ಜಾಬ್ ಲಾಸ್ ಆಗ್ತಾಯಿದೆ, ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಟ್ರೂ ಇದೆ. ಬಟ್ ಸ್ಟಿಲ್ ಐ ಫೀಲ್ ದ್ಯಾಟ್ ಪೀಪಲ್ ಆರ್, ಇವಾಗ ನಾನು ನೋಡಿರೋ ಪ್ರಕಾರ ರಿಚ್ ಪೀಪಲ್ ಏನು ಮಾಡ್ತಾ ಇದ್ದಾರೆ ಅಂದರೆ ಅಡ್ಯಾಪ್ಟ್ ಆಗ್ತಾ ಇದ್ದಾರೆ. ಅವರು ಮೊದಲಿನ ಥರ ಬರೀ ಅವ್ರ ಜಾಬ್ ಮೇಲೆ ರಿಲೈ ಆಗ್ತಾ ಇಲ್ಲ, ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ ಡೆವಲಪ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೇ ಆರ್ ಮೇಕಿಂಗ್ ಮನಿ. ಐ ಆಮ್ ನಾಟ್ ಸೀಯಿಂಗ್ ಎನಿ ಒನ್ ನಾಟ್ ಮೇಕಿಂಗ್ ಮನಿ ಎಟ್ ಆಲ್. ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಸಣ್ಣ ಪುಟ್ಟ ಒಂದು ಏನು ಹೇಳಿ ಬಿಸ್ನೆಸಸ್ನ ರನ್ ಮಾಡ್ತಾ ಇದ್ದಾರೆ.
ಸೊ ಸಮ್ ಹೌ ದೇ ಆರ್ ಮೇಕಿಂಗ್ ಮನಿ ಅಂತೂ ಮಾಡ್ತಾ ಇದ್ದಾರೆ, ಅದರಲ್ಲಿ ಏನೂ ಪ್ರಾಬ್ಲಮ್ ಆಗ್ತಾಯಿಲ್ಲ. ದಟ್ ಈಸ್ ವಾಟ್ ಐ ಆಮ್ ಅಬ್ಸರ್ವಿಂಗು. ಸೊ ಅದರಿಂದ ದ ಮೇನ್ ಕ್ಲಾಸ್ ವಿಚ್ ಯು ಆರ್ ಟಾರ್ಗೆಟಿಂಗು ಅವ್ರು ಏನು ಪ್ರಾಬ್ಲಮೇ ಆಗ್ತಾಯಿಲ್ಲ, ಅವರು ರಿಚ್ಚರೇ ಆಗ್ತಾ ಇದ್ದಾರೆ. ಎಸ್ಪೆಷಲಿ ಮೈಸೂರಲ್ಲಿ ಇರೋರು ಅಂತ ನೀವು ಆಲ್ರೆಡಿ ಹೇಳ್ತಾ ಇದ್ದಾರೆ ನೋಡಿ, BMW ಎಲ್ಲ ತೊಗೊಂಡು ಓಡಾಡ್ತಾ ಇದ್ದಾರೆ. ಸೊ ಅವರೆಲ್ಲ ಈ IT ಪೀಪಲ್ಲೇ ಅವರು ಬೇಸಿಕಲಿ. ಸೊ ಸಾಕಷ್ಟು ದುಡ್ಡು ಮಾಡಿಬಿಟ್ಟಿದ್ದಾರೆ ಅವರು. ಆನ್ ಸೈಟೆಲ್ಲ ಹೋಗ್ಬಿಟ್ಟು ಚೆನ್ನಾಗಿ ದುಡ್ಡು ಮಾಡಿ ಮೈಸೂರು ಬಂದು ಇಲ್ಲೇನು ಖರ್ಚಿಲ್ಲ, ಆರಾಮಾಗಿ ತರಕಾರಿ ತಿನ್ಕೊಂಡು ಆರಾಮಾಗಿ ಚಿಲ್ಲಾಗಿ, ಒಳ್ಳೆ ವೆದರ್ ಮೈಸೂರ್ದು ಇವತ್ತು ಬೇರೆ. ಸೊ ಚಿಲ್ ಮಾಡಿಕೊಂಡು ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ ಅವ್ರ ಲೈಫಲ್ಲಿ. ಎಸ್ ಭಯ ಇದೆ, ಅನ್ಸರ್ಟನಿಟಿ ಇದೆ, ಒಪ್ಕೋತೀನಿ, ಬಟ್ ಸ್ಟಿಲ್ ದೇ ಆರ್ ಮೇಕಿಂಗ್ ಮನಿ. ಓಕೆನಾ? ಸೊ ಐ ಡೋಂಟ್ ಥಿಂಕ್ ಇಟ್ ಈಸ್ ಇಂಪ್ಯಾಕ್ಟಿಂಗ್ ಇಂಡಿಯಾ ಫಾರ್ ಶ್ಯೂರು. ಅಷ್ಟೊಂದು ಇಂಪ್ಯಾಕ್ಟ್ ಮಾಡ್ತಿಲ್ಲ ನನಗೆ ಅನಿಸ್ತಾ ಇದೆ. ರಿಯಾಲಿಟಿ ಎಸ್ಪೆಷಲಿ ಈ ಮಾರ್ಕೆಟ್ ಬಗ್ಗೆ, ಈ ಕಸ್ಟಮರ್ ಬೇಸ್, ಪೊಟೆನ್ಷಿಯಲ್ ಕಸ್ಟಮರ್ ಬೇಸ್ ಫಾರ್ ದಿಸ್ ಮಾರ್ಕೆಟ್, ಬಿಗ್ ಬೈಕ್ ಮಾರ್ಕೆಟು ಅಷ್ಟೊಂದು ಇಂಪ್ಯಾಕ್ಟ್ ಆಗಿಲ್ಲ. ಸೊ ಅಗೇನ್ ಪೊಟೆನ್ಷಿಯಲ್ ಕಸ್ಟಮರ್ ಬೇಸ್ ಬಗ್ಗೆನೂ ಮಾತಾಡಾಯ್ತು ಇವಾಗ. ಈ 40% ಟ್ಯಾಕ್ಸು ಏನೂ ಯೂಸ್ ಇಲ್ಲ ಅಂತ ಹೇಳಿದೆ. ಆ್ಯಂಡ್ ನೀವು ಇನ್ ಜನರಲ್ ನೋಡೋದಾದರೆ ದ ಬಿಗ್ ಬೈಕ್ಸ್ ಯಾವುದಾದಿದೆ, ಲೈಕ್ ದ ಮೋಸ್ಟ್ ಪಾಪ್ಯುಲರ್ ನಿಮಗೆ ಗೊತ್ತು, Z900, ಸ್ಟ್ರೀಟ್ RRS, ಟೈಗರ್ 900, ಹಾಂಡಾದವ್ರದ್ದು ಸಾಕಷ್ಟಿದೆ ನೋಡಿ 650cc, CB 650, CB 650 RS, ಆಫ್ರಿಕಾ ಟ್ವಿನ್ನು, ಕೆಲವು GSಗಳು ನಾನು ನೋಡ್ತೀನಿ. ಯೂಶ್ವಲಿ GS ನಾನು ನೋಡ್ತಾ ಇರೋದು 850 GS ಆರ್ F900 ಆರ್ ಸೊ 1250ನ ತುಂಬ ಜನ ತೊಗೋತಾ ಇಲ್ಲ ಇಂಡಿಯಾದಲ್ಲಿ. ಮೆಜಾರಿಟಿ ಪೀಪಲು 850, ಹಾರ್ಲಿ ಅಂತೂ ಸಾಕಷ್ಟು ಜನ ತೊಗೋತಾರೆ. ಸೊ ನಾನು ನೋಡಿರೋಂಗೆ ಐ ಥಿಂಕ್ ಆಲ್ಸೋ ಇವಾಗ ಟ್ರಯಾಂಪ್ ಅವ್ರದ್ದೇ ಮರ್ತೋಯ್ತು, ಬಾರ್ನ್ವಿಲ್ ತುಂಬ ಜನ ಈಗ ರೀಸೆಂಟ್ಲಿ ತೊಗೋತಾ ಇದ್ದಾರೆ. ಸ್ಪೀಡ್ ಟ್ವಿನ್ ಆಗಿರಲಿ ಆರ್ ಡೇಟೋನಾನು ತುಂಬ ಜನ ತೊಗೋತಾ ಇದ್ದಾರೆ, ಈಗ ನಾನು ನೋಡ್ತಾ ಇದ್ದೀನಿ. ಆಲ್ಸೋ ಐ ಮೀನ್ ನೀವು ದ ರಾಯಲ್ ಎನ್ಫೀಲ್ಡ್ 650cc, ಐನೋ ತುಂಬ ಜನ ಅದನ್ನು ಬಿಗ್ ಬೈಕ್ ಅಂತ ಕನ್ಸಿಡರ್ ಮಾಡಲ್ಲ, ಬಟ್ ಇಟ್ ಈಸ್ ಅ ಬಿಗ್ ಬೈಕು. ಸ್ವಲ್ಪ ಲೆಫ್ಟೇ ಹೋಗ್ಬಿಡೋಣ. ಸೊ ಹಾಂಡಾದವ್ರದ್ದು ರಾಯಲ್ ಎನ್ಫೀಲ್ಡ್ ಅವ್ರದ್ದು ಬಿಗ್ ಬೈಕ್ ಅಂತಲೇ ನೀವು ಕನ್ಸಿಡರ್ ಮಾಡಬೇಕು 650cc. ಬಟ್ ಓಕೆ, ಫಾರ್ ಸರ್ಟನ್ ಪೀಪಲ್ ಅದು ಬಿಗ್ ಬೈಕ್ ಅಂತ ಆಗಲ್ಲ, ಮೇನ್ಲಿ ಬಿಕಾಸ್ ಆಫ್ ಪವರು ಆ್ಯಂಡ್ ಪರ್ಫಾರ್ಮೆನ್ಸ್ ಬೇಸಿಕಲಿ. ಬಟ್ ಸ್ಟಿಲ್ ಐ ವುಡ್ ಸೇ ದೇ ಆರ್ ಬಿಗ್ ಬೈಕ್ಸ್ ಓನ್ಲಿ. ಆಲ್ರೆಡಿ ನಿಮ್ಮದು ಇಂಡಿಯನ್ ಮೇಡ್ ಬಿಗ್ ಬೈಕ್ಸೇ ಆಲ್ರೆಡಿ ಇದೆ ಅಲ್ಲಿ. ಸೊ ಸಾಕಷ್ಟು ಮೋಟರ್ ಸೈಕಲ್ ಇದೆ, ಸಾಕಷ್ಟು ಮೋಟರ್ ಸೈಕಲ್ ಚೆನ್ನಾಗಿ ಸೇಲ್ ಆಗ್ತಾಯಿದೆ. ಮೋಸ್ಟ್ಲಿ ಜಾಪನೀಸ್ ಮೋಟರ್ ಸೈಕಲೇ ಸೇಲ್ ಆಗ್ತಾಯಿದೆ. ಅದರಲ್ಲೂ ಕವಾಸಾಕಿ, ನಾನು ಕವಾಸಾಕಿ ಬಗ್ಗೆ ರೀಸೆಂಟ್ಲಿ ಮಾತಾಡಿದ್ದೆ ನೋಡಿ. ಏನಕ್ಕೆ ಅದೇ ರಿಲಯಬಿಲಿಟಿ ಚೆನ್ನಾಗಿದೆ ಆ್ಯಂಡ್ ಅವ್ರು ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಬಟ್ ಇನ್ ಜನರಲ್ ಹೇಳೋದಾದರೆ ಒಳ್ಳೆ ಸೇಲ್ಸು ಬಿಗ್ ಬೈಕ್ಸ್ಗೆ ನಡೀತಾ ಇದೆ ಆಲ್ರೆಡಿ. ಇಟ್ಸ್ ಡೂಯಿಂಗ್ ವೆಲ್ ಓನ್ಲಿ. ಸೊ ಏನೂ ಪ್ರಾಬ್ಲಮ್ ಇಲ್ಲ, ಇಶ್ಯೂ ಇಲ್ಲ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಇದ್ರದ್ದು ಮಾರ್ಕೆಟ್ ಇದೆ ಅಲ್ವಾ, ಸ್ಟಡಿ ಗ್ರೋತ್ ಅಂತೂ ಆಲ್ರೆಡಿ ತೋರಿಸ್ತಾ ಇದೆ. ಅಯ್ಯಯ್ಯೋ ಏನು ಗುರುಗಳ, ಓಕೆ ನಿಮ್ಗೆ ಗೊತ್ತಾಗ್ತಿಲ್ಲ ಅನಿಸುತ್ತೆ, ಬಟ್ ನನಗೆ ಇಲ್ಲಿ ಕೂಡ ಇದೆ. ಒಂದು ನಿಮಿಷ. ಓಕೆ, ಸೊ ಸ್ಟಡಿ ಗ್ರೋತ್ ಅಂತ ತೋರಿಸ್ತಾ ಇದೆ. ಆಲ್ಸೋ ಇವಾಗ ನಾನು ಫಸ್ಟ್ ನ್ಯೂಸ್ ಹೇಳಿದೆ ನೋಡಿ, EUದು ನ್ಯೂಸ್ ನೋಡ್ತಾ ಇದ್ದೀರಾ ನೋಡಿ. ಸೊ ಇದು ನಿಮ್ಗೆ ಗೊತ್ತು, ಇವಾಗ ಪೊಲಿಟಿಕಲ್ ಡಿಪ್ಲೊಮ್ಯಾಟಿಕ್ ಟೆನ್ಷನ್ಸ್ ನಡೀತಾ ಇದೆ ಅರೌಂಡ್ ದ ವರ್ಲ್ಡು. ಟ್ರಂಪ್ ಅಣ್ಣಯಿಂದ ಏನೇನೋ ಮಾಡಿಬಿಟ್ಟಿದ್ದಾನೆ ಅಣ್ಣ. ಸೊ ಅದರಿಂದ ಐ ಥಿಂಕ್ ಇಂಡಿಯಾಗೆ ಬೆನಿಫಿಟೇ ಆಗುತ್ತೆ ಅಂತ ಅನ್ಕೋತೀನಿ. ಯಾರಿಗಾರು ಹೋಗಪ್ಪ, ಏನು ಅರ್ಜೆಂಟ್ ಇರ್ತಾರೋ ಜನ, ಹೋಗಪ್ಪ. ಸೊ ಬೇಸಿಕಲಿ ವಾಟ್ ಐ ಸಿ ಇಸ್ ದಿಸ್ ಡಿಪ್ಲೊಮ್ಯಾಟಿಕ್ ಟರ್ಮಾಯಿಲ್ ಸಿಚುವೇಷನಲ್ಲಿ ಐ ಥಿಂಕ್ ಇಂಡಿಯಾಗೆ ಬೆನಿಫಿಟೇ ಆಗುತ್ತೆ ಅಂತ ಅನಿಸ್ತಾ ಇದೆ ಓವರಾಲು. ಓಕೆ, SJC ಮೂಲಕ ಹೋಗೋಣ. ಸೊ ಯಾಕೆ ಅಂತ ಕೇಳೋದಾದರೆ, ಸಾರಿ ಇದು SJC ಅಲ್ಲ, ಇದು ನಂಗೆ ಮರ್ತೆ ಹೋಯ್ತಲ್ಲ, ಸಾರಿ, ಝೀರೋ ಸಿವಿಕ್ ಸೆನ್ಸು ನಂದು. ಓ ಮೈ ಗಾಡ್. ಓಕೆ, ಈ ಕಡೆ ಸ್ವಲ್ಪ ಮಳೆ ಬರ್ತಾ ಇದೆ ಲೈಟಾಗಿ. ಸೊ ಐ ಥಿಂಕ್ ಡಿಪ್ಲೊಮ್ಯಾಟಿಕಲಿ ಇಂಡಿಯಾಗೆ ಹೆಲ್ಪ್ ಆಗ್ತಾ ಇದೆ ಅಂತ ನನಗನ್ನಿಸುತ್ತೆ. ಆ್ಯಂಡ್ ಯಾವ ಥರ ಯೂಸ್ ಮಾಡ್ಬೋದು ಅಂದರೆ ನೀವೇ ನೋಡ್ಬೋದು, ಈ ವರ್ಷ ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಮೋಟರ್ ಸೈಕಲ್ ಸೆಲ್ ಮಾಡಿರೋದು ನಾಟ್ ಇನ್ ಇಂಡಿಯಾ, ಅರೌಂಡ್ ದ ವರ್ಲ್ಡೇ ಇಂಡಿಯನ್ ಕಂಪನೀಸೇ. TVS ಆಗಿರಲಿ, ಬಜಾಜ್ ಆಗಿರಲಿ, ಹೀರೋ, ಈ 3 ಕಂಪನೀಸು ಸೂಪರಾಗಿ ಸೆಲ್ ಮಾಡಿದ್ದಾರೆ ಮೋಟರ್ ಸೈಕಲ್ಸ್ನ. ಸೊ ದ್ಯಾಟ್ ಈಸ್ ಅ ಗ್ರೇಟ್ ನ್ಯೂಸು. ಆ್ಯಂಡ್ ಬೇರೆ ವರ್ಲ್ಡ್ಗೆ ಇವಾಗ ಅರ್ಥ ಆಗಿರುತ್ತೆ ಇಂಡಿಯಾದ ಏನು ಪೊಟೆನ್ಷಿಯಲ್ ಇದೆ, ಇಂಡಿಯಾದ ಏನು ಮಾರ್ಕೆಟ್ ಇದೆ ಅಂತ. ಅಮೇಝಿಂಗ್ ಮಾರ್ಕೆಟ್ ಇದೆ ಇಂಡಿಯಾದಲ್ಲಿ. ಸೊ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಏನು ಮಾಡೋದು, ಸ್ವಲ್ಪ ಲೈಟಾಗಿದೆ, ಪರವಾಗಿಲ್ಲ, ಹೋಗ್ಬೋದು ಅಂತ ಅನ್ಕೋತೀನಿ. ಸೊ ಎನಿವೆ, ಸೊ ಈ ಥರ ಮಾರ್ಕೆಟ್ ಇರಬೇಕಾದ್ರೆ ಯಾಕೆ ಒಂದು ವರ್ಲ್ಡ್ ಇದನ್ನು ಯೂಸ್ ಮಾಡಬಾರ್ದಂತ ಅಗೇನ್ ದಡ್ಡತನ ಆಗುತ್ತೆ. ಎಸ್ಪೆಷಲಿ ನಾನು ಜಾಪನೀಸ್ ಕಂಪನಿಗೆ ಹೇಳ್ತೀನಿ ದ್ಯಾಟ್ ದೇ ಆರ್ ಆಬ್ವಿಯಸ್ಲಿ ಇಗ್ನೋರ್ ಮಾಡ್ತಾ ಇದ್ದಾರೆ ಇಂಡಿಯಾನ. ಇನ್ನೂ ಸೆಕೆಂಡ್ರಿ ಮಾರ್ಕೆಟು ಬರೀ ಈ ಅಂಡರ್ 2 lakhs ಪ್ರೈಸ್ ಇರೋಂಥ ಮೋಟರ್ ಸೈಕಲ್ ಮಾತ್ರ ಮಾರ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಬಟ್ ದಟ್ ಈಸ್ ನಾಟ್ ಟ್ರೂ. ಅವ್ರಿಗೆ ಅರ್ಥ ಮಾಡಬೇಕು, ಇಲ್ಲಿ ದ ರಿಚ್ ಚೆನ್ನಾಗೇ ಇದೆ ಆ್ಯಂಡ್ ಒಳ್ಳೆ ಅಮೌಂಟ್ ಆಫ್ ಸೇಲ್ಸು ವಿತ್ ರಿಚ್ ಆಲ್ಸೋ, ದ ಅಪ್ಪರ್ ಮಿಡಲ್ ಕ್ಲಾಸು ಆ್ಯಂಡ್ ರಿಚ್ ಕ್ಲಾಸು ಮಾಡ್ಬೋದು. ಅವ್ರು ಜಸ್ಟ್ ಅವರು ಟ್ರೈಔಟ್ ಮಾಡಬೇಕು. ಎಸ್, ಮಾರ್ಕೆಟಿಂಗ್ ಅವ್ರಿಗೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಏನೋ ಟ್ರೆಡಿಷ್ನಲಿ ಜಾಪನೀಸ್ ಮೋಟರ್ ಸೈಕಲ್ ಅಷ್ಟೊಂದು ಮಾರ್ಕೆಟಿಂಗ್ ಮಾಡಲ್ಲ.
ಬಟ್ ದಟ್ ಈಸ್ ಫೈನು, ನಮ್ಮವ್ರಿಗೇ ಕೊಡಿ, ಮಾರ್ಕೆಟಿಂಗ್ ಹೆಂಗೋ ಮಾಡಿಬಿಟ್ಟು ನಿಮಗೆ ಸೇಲ್ಸ್ ತರಿಸ್ತಾರೆ. ಸೊ ದ್ಯಾಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ ಅವ್ರಿಗೆ. ಬಟ್ ಎನಿವೆ ಐ ಹೋಪ್ ಅವರು ಆಲ್ರೆಡಿ ಐ ಥಿಂಕ್ ದೇ ಆರ್ ಗಿವಿಂಗ್ ಮೋರ್ ಇಂಟ್ರೆಸ್ಟ್ ನಾವು, ಸ್ವಲ್ಪ ಥಿಂಗ್ಸ್ ಆರ್ ಚೇಂಜಿಂಗ್ ನಾವು. ಅಟ್ಲೀಸ್ಟ್ ನಾನು ಅಂಡರ್ 2 lakhs ನೋಡ್ತಾ ಇದ್ದೀನಿ, ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಬಟ್ ಐ ವಾಂಟ್ ದಟ್ ಸೇಮ್ ಲೆವೆಲ್ ಆಫ್ ಎನರ್ಜಿ ಇನ್ ದ ಬಿಗ್ ಬೈಕ್ ಮಾರ್ಕೆಟ್ ಆಲ್ಸೋ. ನೋಡೋಣ ಅವ್ರದ್ದು ಬಿಗರ್ ಬೈಕ್ಸು ಲೈಕ್ ದ ಹಾರ್ನೆಟ್ ಆ್ಯಂಡ್ ಅದರ್ ಬೈಕ್ಸ್ನ ಯಾವ ಥರ ಪ್ರಮೋಟ್ ಮಾಡ್ತಾರೆ, ಏನು ಡಿಸ್ಕೌಂಟ್ಸಲ್ಲಿ ಮಾಡ್ತಾರೆ ಅದನ್ನ ನೋಡಬೇಕು. ಎನಿವೆ ಕಮಿಂಗ್ ಬ್ಯಾಕ್ ಟು ದ ಡಿಪ್ಲೊಮೆಸಿ ಪಾರ್ಟು, ಇಂಡಿಯಾ ಡಿಪ್ಲೊಮೆಸಿ. ನನ್ನ ಪ್ರಕಾರ ಇವಾಗ ಯುರೋಪಿಯನ್ ಯೂನಿಯನ್ ಜೊತೆ ಒಳ್ಳೆ ಡಿಪ್ಲೊಮೆಸಿ ಮಾಡಿದ್ದಾರೆ ಇಂಡಿಯಾದವರು. ಐ ಹೋಪ್ ದ್ಯಾಟ್ ದ ಸೇಮ್ ಡಿಪ್ಲೊಮೆಸಿ ಅವರು ದ ಜಾಪನೀಸ್ ಮ್ಯಾನುಫ್ಯಾಕ್ಚರರ್ಸ್ ಜೊತೆನೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಅವ್ರು ಬೇಸಿಕಲಿ ಜಪಾನ್ ಜೊತೆಗೆ, ಬಿಕಾಸ್ ಜಪಾನ್ ಆ್ಯಂಡ್ ಇಂಡಿಯಾದು ಟ್ರೆಡಿಷ್ನಲಿ ಐ ವುಡ್ ಸೇ ದ ಸೇಮ್ ಟೈಪ್ ಆಫ್ ಕಲ್ಚರ್ ಇದೆ. ಬೇಸಿಕಲಿ ನಾವು ಕನ್ಸರ್ವೇಟಿವ್ ಪೀಪಲ್ಲು, ಅಟ್ ದ ಸೇಮ್ ಟೈಮ್ ನಾವು ವಿ ವಾಂಟ್ ಟೆಕ್ನಾಲಜಿ, ನಾವು ಎಲ್ಲರ ಜೊತೆ ಚೆನ್ನಾಗಿರ್ತೀವಿ. ದಟ್ ಈಸ್ ಹೌ ಜಪಾನೀಸು. ಇಬ್ಬರದ್ದು ಒಂದೇ ಥರ ಇದೆ, ರೆಸೊನೇಟ್ ಆಗ್ತೀವಿ. ಎಸ್ ಅವರು ಸ್ವಲ್ಪ ಕ್ಲೀನಾಗಿದ್ದಾರೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸು, ಅದನ್ನು ನಾವು ಕಲಿಬೇಕು ಆ್ಯಸ್ ಎನ್ ಇಂಡಿಯನು. ಬಟ್ ಓವರಾಲ್ ನಮ್ಮದು ಅವ್ರದ್ದು ಒಂದೇ ಥರ ಇದೆ ಕಲ್ಚರು. ಸೊ ಐ ಥಿಂಕ್ ನಾವು ತುಂಬ ಮ್ಯಾಚ್ ಆಗ್ತೀವಿ ಆ್ಯಸ್ ಅ ಕಲ್ಚರು. ಬಟ್ ಆಲ್ಸೋ ನನ್ನ ಪ್ರಕಾರ ಜಪಾನ್ ಅವರು ಸ್ವಲ್ಪ ಟ್ರಸ್ಟ್ ಮಾಡಬೇಕು ನಮ್ಮನ್ನ, ಆ್ಯಸ್ ಬಿಕಾಸ್ ನಮ್ದು ಒಳ್ಳೆ ಮಾರ್ಕೆಟ್ ಇದೆ. ಆ್ಯಂಡ್ ಡೆಫಿನೆಟ್ಲಿ ನಾವು ಅವ್ರಿಗೊಂದು ಒಳ್ಳೆ ಲೈಕ್ ನಾವೇನು ಅವ್ರ ಕಂಪನಿನ ಯೂಸ್ ಮಾಡಿಕೊಂಡು ನಾವೇನು ಲೈಕ್ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಎಸ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಜಪಾನ್ ಅವರು ನಮ್ಮದು ಕಂಪನೀಸ್ನ ಫ್ಲರಿಶ್ ಮಾಡೋಕ್ಕೆ, ವೆದರ್ ಇಟ್ ಬಿ ಸುಜುಕಿ ಇನ್ ಕಾಂಬಿನೇಷನ್ ವಿತ್ ಟಿ ವಿ ಎಸ್ ಆರ್ ಹಾಂಡಾ ಇನ್ ಕಾಂಬಿನೇಷನ್ ವಿತ್ ಹೀರೋ. ಆ್ಯಂಡ್ ನಾವು ಅವ್ರನ್ನ ಆಲ್ವೇಸ್ ಗ್ರೇಟ್ಫುಲ್ ಆಗೇ ಇರ್ತೀವಿ. ಲೈಕ್ ನಾವೇನು ಆ ಥರ ಕಂಟ್ರಿ ಅಲ್ಲ ನಾವು. ಸೊ ಆಲ್ವೇಸ್ ನಾವು ಗ್ರೇಟ್ಫುಲ್ ಆಗಿರ್ತೀವಿ ವಿತ್ ಪೀಪಲ್ ಹೂ ಆರ್ ಗುಡ್ ವಿತ್ ಅಸ್. ಚೆನ್ನಾಗಿಲ್ದಿರೋರಿಗೆ ಚೆನ್ನಾಗಿ ಬುದ್ಧಿ ಕಲ್ಸಕ್ಕೆ ಬರುತ್ತೆ ನಮಗೆ, ಅದು ಬೇರೆ ವಿಚಾರ. ಬಟ್ ಚೆನ್ನಾಗಿರೋರ ಜೊತೆ ನಾವು ಚೆನ್ನಾಗೇ ಇರ್ತೀವಿ. ಸೊ ಐ ಹೋಪ್ ದಟ್ ಜಪಾನ್ ಅವರು ಅದನ್ನು ಅರ್ಥ ಮಾಡ್ಕೋಬೇಕು ಆ್ಯಂಡ್ ಬಿಲ್ಡ್ ಬೆಟರ್ ರಿಲೇಷನ್ಸ್. ಆ್ಯಂಡ್ ಐ ಹೋಪ್ ನಮ್ಮವರು ನಮ್ಮ ಡಿಪ್ಲೊಮೇಟ್ಸು ಬೆಟರ್ ರಿಲೇಷನ್ಶಿಪ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಇನ್ನೊಂದೇನು ಸೈಡ್ ನೋಡ್ತಾ ಇದ್ದೀನಿ ಅಂದರೆ, ವೆನ್ ಇಟ್ ಕಮ್ಸ್ ಟು ದ ಎಲೆಕ್ಟ್ರಿಕ್ ಮಾರ್ಕೆಟು, ನನಗನ್ಸುತ್ತೆ ವಿ ಶುಡ್ ಬಿ ಫೋಕಸಿಂಗ್ ಆನ್ ದ ಆಫ್ರಿಕಾ. ಎಸ್ ನೀವು ಹೇಳ್ಬೋದು ಆಫ್ರಿಕಾದಲ್ಲಿ ಏನಿದೆ ಗುರು ಅಂತ, ಬಟ್ ನಿಜ ಹೇಳ್ತೀನಿ ಆಫ್ರಿಕಾ ಒಂದು ರಿಚ್ ಕಂಟ್ರಿನೇ. ಬಟ್ ಆಬ್ವಿಯಸ್ಲಿ ಎಕ್ಸ್ಪ್ಲಾಯ್ಟ್ ಆಗಿದೆ ಅದು. ಅದ್ರ ಬಗ್ಗೆ ನನಗೆ ಈಗ ಪೊಲಿಟಿಕಲ್ ಡಿಸ್ಕಷನ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಬಟ್ ಐ ವುಡ್ ಸೇ ಅಲ್ಲಿ ನಿಮಗೆ ಒಳ್ಳೆ ರೇರ್ ಅರ್ತ್ ಮೆಟಲ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಸಿಗುತ್ತೆ ನಿಮಗೆ. ಆ್ಯಂಡ್ ದ್ಯಾಟ್ ವಿಲ್ ಬಿ ವೆರಿ ಯೂಸ್ಫುಲ್ ನನ್ನ ಪ್ರಕಾರ, ಎಸ್ಪೆಷಲಿ ನಮ್ಮದು ಎಲೆಕ್ಟ್ರಿಕ್ ಮಾರ್ಕೆಟನ್ನ ಗ್ರೋ ಮಾಡೋಕ್ಕೆ. ಸೊ ನೋಡೋಣ, ಅದು ಒಂದು ಒಳ್ಳೆ ಐ ಥಿಂಕ್ ಇಂಡಿಯಾದವರು ಒಳ್ಳೆ ಸೈನ್ ತೋರಿಸಿದ್ದಾರೆ ಆಫ್ರಿಕನ್ ಕಂಟ್ರಿ ಜೊತೆ ಒಳ್ಳೆ ರಿಲೇಷನ್ಶಿಪ್ ಮ್ಯಾನೇಜ್ ಮಾಡೋಕ್ಕೆ. ಸೊ ಐ ಥಿಂಕ್ ಅದನ್ನು ಗ್ರೋ ಆಗುತ್ತೆ ಅಂತ ಅನಿಸುತ್ತೆ ನನಗೆ ಈ ವರ್ಷ. ಸೊ ಓವರಾಲ್ ನನಗನ್ಸುತ್ತೆ ದ ಇಂಡಿಯನ್ ಡಿಪ್ಲೊಮ್ಯಾಟಿಕ್ ಸಿಚುವೇಷನ್ನು ವರ್ಕೌಟ್ ಆಗುತ್ತೆ ಆ್ಯಂಡ್ ವಿಚ್ ವಿಲ್ ಹೆಲ್ಪ್ ಅಸ್ ಟು ಡೆವಲಪ್ ಬೆಟರ್ ಮೋಟರ್ ಸೈಕಲ್, ಎಸ್ಪೆಷಲಿ ಇನ್ ದ ಬಿಗ್ ಬೈಕ್ ಸೆಗ್ಮೆಂಟು. ಓಕೆ ಬಿಡಲಿ, ಇದು ಇಲ್ಲ ಲೆಫ್ಟೇ ಹೋಗೋಣ ಬಿಡಿ. ಇಲ್ಲ ಸ್ಟ್ರೈಟ್ ಆಗೋಣ. ಓಕೆ ಅಣ್ಣ, ಏನಣ್ಣ ಇವನು F1 ರೇಸರ್ ಇವನು. ಓಕೆ ಓಕೆ. ಸೊ ಐ ಥಿಂಕ್ ಡಿಪ್ಲೊಮ್ಯಾಟಿಕಲಿ ಆಲ್ ಸೆಟ್ ಇದೆ. ಐ ಥಿಂಕ್ ಇಟ್ ವಿಲ್ ಹೆಲ್ಪ್ ಅವರ್ ಬಿಗ್ ಬೈಕ್ ಮಾರ್ಕೆಟು. ಇವಾಗ ಲಾಸ್ಟ್ ಪಾಯಿಂಟಿಗೆ ಬರೋಣ. ಆ್ಯಂಡ್ ದಟ್ ಈಸ್ ದ ಮೇನ್ ಪಾಯಿಂಟು ವೈ ಐ ಥಿಂಕ್ ನಾಟ್ ಜಸ್ಟ್ ನಾವು ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದೆ ನೋಡಿ, ನಾವು ಸ್ಟೇಬಲ್ ಗ್ರೋತ್ ನೋಡ್ತಾ ಇದ್ದೀವಿ ಆಲ್ರೆಡಿ. ಬಟ್ ನನಗನ್ಸುತ್ತೆ ಎಸ್ಪೆಷಲಿ ಈ ವರ್ಷ ನಾವು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ನೋಡ್ತೀವಿ ಅಂತ ಇನ್ ದ ಬಿಗ್ ಬೈಕ್ ಮಾರ್ಕೆಟ್. ಯಾಕೆ ಅಂತ ಹೇಳೋದಾದರೆ, ನಮ್ಮದೇ ಓನ್ ಇಂಡಿಯನ್ ಕಂಪನೀಸು ಆರ್ ಇಂಡಿಯನ್ ಅಸೋಸಿಯೇಟೆಡ್ ಬ್ರ್ಯಾಂಡ್ಸ್ ಇರೋಂಥ ಕಂಪನೀಸು ಲೈಕ್ ಟ್ರ್ಯಾಂಪು ವಿತ್ ಬಜಾಜು ಆರ್ KTM ವಿತ್ ಬಜಾಜು. ಆಬ್ವಿಯಸ್ಲಿ ಬಜಾಜ್ KTMನ ಅಕ್ವೈರೇ ಮಾಡಿದೆ ಬೇಸಿಕಲಿ. ಸೊ ದೇ ವಿಲ್ ಬಿ ಲಾಂಚಿಂಗ್ ಮೆನಿ ಬಿಗ್ ಬೈಕ್ಸ್ ದಿಸ್ ಇಯರ್. ಸೊ ಲಾಸ್ಟ್ ಇಯರ್ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದೆ, ವಾಸ್ ಇಯರ್ ಆಫ್ ಆಲ್ ದ ಸ್ಮಾಲ್ ಬೈಕ್ಸು. ಸೊ ಟಾಪ್ ಬೈಕ್ಸಲ್ಲೇ ನಿಮಗೆ RTX 300 ಆ್ಯಂಡ್ KTM ಡ್ಯೂಕ್ 160 ಎಲ್ಲ ನೋಡ್ಬೋದು. ಸೊ ಇಟ್ ವಾಸ್ ಅ ಇಯರ್ ಫಾರ್ ಸ್ಮಾಲ್ ಬೈಕ್ಸ್. ಬಟ್ ಈ ವರ್ಷ ಐ ಥಿಂಕ್ ವಿಲ್ ಬಿ ಅ ಇಯರ್ ಫಾರ್ ಬಿಗ್ ಬೈಕ್ಸ್. ನಿಮಗೆ ಲಾಂಚಸ್ ನೀವು ನೋಡೋದಾದರೆ ದ BMW F450 GS ಇದೆ. ಸೊ ಅದು TVS ಅಸೋಸಿಯೇಷನಲ್ಲಿ ಆಗ್ತಾ ಇರೋದು. ಹಿಮಾಲಯನ್ನು ಇಂಡಿಯನ್ ಬ್ರ್ಯಾಂಡ್ ಬೇಸಿಕಲಿ, ರಾಯಲ್ ಎನ್ಫೀಲ್ಡ್ದು. ಸೊ ಅದರದ್ದು 750cc ಲಾಂಚ್ ಮಾಡ್ತಾರೆ. ಓಕೆ ಅಣ್ಣ ಹೋಗು. ಸೊ 750cc ಲಾಂಚ್ ಮಾಡ್ತಾರೆ. ಆ್ಯಂಡ್ ಎಷ್ಟೊಂದಿದೆ, ಟ್ವಿನ್ ಸಿಲಿಂಡರ್ ಇಂಜಿನ್ನು. ಇನ್ನು ಏಪ್ರಿಲಿ ಅದು ಟೂರಾಗೂ ಕೂಡ ಬರ್ಬೋದು 457. ಐ ಥಿಂಕ್ ಟ್ವಿನ್ ಸಿಲಿಂಡರ್ ಮೋಟರ್ ಸೈಕಲ್ ಸಾಕಷ್ಟು ಲಾಂಚ್ ಆಗುತ್ತೆ. ಆಲ್ಸೋ ನಾನು ಕವಾಸಾಕಿದು ಹೇಳಿದೆ ನೋಡಿ, KLE 500 ಅದು ಲಾಂಚ್ ಆಗಬಹುದು. ಆ್ಯಕ್ಚುಲಿ ಹಾಂಡಾದವ್ರದ್ದೇ ಒಂದು 500cc ಲೈನಪ್ ಇದೆ. ಅದು ಒಂಥರ ಡಿಫ್ರೆಂಟ್ ಲೈನಪ್ಪು. 650 ಅಲ್ಲ, ಅದು 500cc ಅದು ಡಿಫ್ರೆಂಟ್ ಇಂಜಿನಲ್ಲಿ ಮಾಡಿರೋಂಥ ಮೋಟರ್ ಸೈಕಲು. ಅದೂ ಈ ವರ್ಷ ಯಾರಿಗಾರು ಹೋಗೋಣ, ಅಷ್ಟೊಂದು ಜಾಗ ಇದೆ, ಏನು ಅರ್ಜೆಂಟ್ ಇವಾಗೆಲ್ಲ. ಸೊ ಅದನ್ನು ಲಾಂಚ್ ಆಗೋ ಚಾನ್ಸಸ್ ಇದೆ ಇಂಡಿಯಾದಲ್ಲಿ. ಐ ಡೋಂಟ್ ನೋ, ಅದೇ ಜಾಪನೀಸ್ ಅವರು ಸ್ವಲ್ಪ ಸೀರಿಯಸ್ ಆಗಿ ಥಿಂಕ್ ಮಾಡಿದ್ರೆ ಲಾಂಚ್ ಮಾಡ್ಬೋದು ಅವರು. ಸೊ ಅಷ್ಟೊಂದೆಲ್ಲ ಇದೆ. ಪ್ಲಸ್ ನನಗೆ ದ ಬೆಸ್ಟ್ ಪಾರ್ಟ್ ಏನಂದರೆ, ಆ್ಯಕ್ಚುಲಿ ನನಗೆ ನಿಜ ಹೇಳಬೇಕಂದ್ರೆ ದ ಹೈಯೆಸ್ಟ್ ಇಂಟ್ರೆಸ್ಟ್ ಇರೋದು ಇಸ್ ವಿತ್ ಅ ನಾರ್ಟನ್ನು. ಸೊ ನಾರ್ಟನ್ದು 585cc ಇಂಜಿನ್ ಇದೆ ನೋಡಿ. ಬೇಸಿಕಲಿ ಅಟ್ಲಾಸ್ ಅಂತ ಒಂದು, ಅದೇ ದ ಟೂರರ್ ವರ್ಷನಲ್ಲಿ ಬರುತ್ತೆ. 2 ಥರ, ಒಂದು ರೋಡ್ ಟೂರರು, ಇನ್ನೊಂದು ಅಡ್ವೆಂಚರ್ ಟೂರರು. ಆ್ಯಂಡ್
ಐ ಥಿಂಕ್ 2 ಸ್ಪೋರ್ಟ್ಸ್ ಬೈಕ್ ಇದೆ. ಸೊ ಅದ್ರ ಮೇಲೆ ನನಗೆ ತುಂಬ ಇಂಟ್ರೆಸ್ಟ್ ಇದೆ, ಬಿಕಾಸ್ ಅದು ಒಂದು ಪ್ರೀಮಿಯಂ ಬೈಕ್ ಮಾರ್ಕೆಟ್ನ ರೆವಲ್ಯೂಷನೈಸ್ ಮಾಡುತ್ತೆ. ಸೊ ಈ ಎಲ್ಲ ಮೋಟರ್ ಸೈಕಲ್ ಲಾಂಚ್ ಮಾಡೋದಿದೆ. ಆ್ಯಂಡ್ ಟಿ ವಿ ಎಸ್ ನನಗೆ ಗೊತ್ತು ದ್ಯಾಟ್ ದ ಓನ್ಲಿ ಥಿಂಗ್ ವಾಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಟಿ ವಿ ಎಸ್ ನಿಜ ಹೇಳಬೇಕಂದ್ರೆ, ಅವ್ರ ಸಸ್ಪೆನ್ಷನ್ ಸೆಟಪ್ಪು, ಚಾಸಿ ಇದೆಲ್ಲ ಸಖತ್ತಾಗಿ ಮಾಡ್ತಾರೆ. ನಿಮಗೆ ಫೀಚರ್ಸು ಸಖತ್ತಾಗಿ ಕೊಡ್ತಾರೆ. ನಿಮ್ಮ 300cc ಬೈಕಲ್ಲೇ ನಿಮ್ಗೆ ಅಷ್ಟೊಂದು ಫೀಚರ್ ಕೊಟ್ಟವ್ರಂದರೆ ಆಬ್ವಿಯಸ್ಲಿ ನಿಮಗೆ ಒಂದು 500 ಆರ್ ಬೇಸಿಕಲಿ 600cc ಬೈಕಲ್ಲಿ ಡೆಫಿನೆಟ್ಲಿ ಫೀಚರ್ಸ್ ಎಲ್ಲ ಕೊಡ್ತಾರೆ. ನನಗೆ ಮೇನ್ ಕ್ವಶನ್ ಇರೋದು ಇಸ್ ದ ಇಂಜಿನ್ ಒಂದು ಪರ್ಫೆಕ್ಟಾಗಿ ಮಾಡಿಬಿಟ್ರೆ ಅಂತೂ ಸೂಪರಾಗಿರುತ್ತೆ. ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ, ಆಸಮ್ ಆಗಿರುತ್ತೆ ಅದು. ಸೊ ಇಂಜಿನ್ ಒಂದೇ, ಐ ಹೋಪ್ ದ್ಯಾಟ್ ನಾರ್ಟನ್ ಅವ್ರ ಜೊತೆ ಚೆನ್ನಾಗಿ ವರ್ಕ್ ಮಾಡಿಬಿಟ್ಟು ಒಂದು ಪ್ರಾಪರ್ ಇಂಜಿನ್ ಡೆವಲಪ್ ಮಾಡಬೇಕು ಅಂತ ನಾನು ಹೋಪ್ ಮಾಡ್ತಾಯಿದ್ದೀನಿ. ಅದು ಮಾಡಿದೆ ಗ್ರೇಟ್ ಆಗಿರುತ್ತೆ. ಸೊ ಇದೆಲ್ಲ ಒಂದು ಪಾಸಿಟಿವ್ ಸೈನ್ಸ್ ಅಂತಲೇ ಹೇಳ್ತಾ ಇದ್ದೀನಿ ಇಂಡಿಯಾಗೆ. ವೈ ಇಂಡಿಯನ್ ಬಿಗ್ ಬೈಕ್ ಮಾರ್ಕೆಟು ಗ್ರೋ ಆಗುತ್ತೆ ಅಂತ. ದ ಓನ್ಲಿ ಥಿಂಗ್ ಏನು ಎಲ್ಲರೂ ಫೋಕಸ್ ಆಗಿದ್ದಾರೆ ಅಂದರೆ ಇಸ್ ದ ಪ್ರೈಸಿಂಗು, ಬಿಕಾಸ್ ದಟ್ ಈಸ್ ವಾಟ್ ಐ ಆಮ್ ಲುಕಿಂಗ್ ಫಾರ್ವರ್ಡು. ಆ್ಯಂಡ್ ಇದೇ ತುಂಬ ಜನ ಕ್ವಶನ್ ಇರುತ್ತೆ ವೆದರ್ ಪ್ರೈಸಿಂಗ್ ಸೂಟ್ ಆಗುತ್ತಾ ಇಲ್ವ ಅಂತ. ಓಕೆ ಸೊ ಪ್ರೈಸಿಂಗ್ ಒಂದೇ ಕ್ವಶನ್ ಮಾರ್ಕ್ ಇರೋದು. ನನ್ನ ಒಪಿನಿಯನ್ ಕೇಳೋದಾದರೆ ತುಂಬ ಜನ ಇದ್ರ ಬಗ್ಗೆನೇ ಭಯಪಟ್ಟಿರ್ತಾರೆ, ಪ್ರೈಸಿಂಗ್ ಏನಾಗ್ಬಿಡುತ್ತೆ ಇಂಡಿಯನ್ ಬಿಗ್ ಬೈಕ್ಸು. ಪ್ರೈಸಿಂಗ್ ನನ್ನ ಪ್ರಕಾರ, ನಾನು ನಿಜ ಹೇಳ್ತಾ ಇದ್ದೀನಿ, ನಿಮಗೆ ದ ಹೈಯೆಸ್ಟ್ CC ಲೈಕ್ 800-900cc ಇಂಡಿಯಾದವ್ರು ಡೆವಲಪ್ ಮಾಡಿದ್ರು ಇಟ್ ವಿಲ್ ಬಿ ಲೆಸ್ ದ್ಯಾನ್ 10 lakhs. ನಾನು ಹೇಳ್ತಾ ಇರೋದು ಎಕ್ಸ್ ಶೋರೂಮ್ ಪ್ರೈಸು 10 lakhsಗಿಂತ ಕೆಳಗಡೆನೇ ಇರುತ್ತೆ. ಆ್ಯಂಡ್ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ವೈ ಬಿಗ್ ಬೈಕ್ ಮಾರ್ಕೆಟು ಅಷ್ಟು ಚೆನ್ನಾಗಿ ಗ್ರೋ ಆಗಿಲ್ಲ, ಎಸ್ಪೆಷಲಿ ಫಾರ್ ದ ಅಪ್ಪರ್ ಮಿಡಲ್ ಕ್ಲಾಸ್. ನಿಮಗೆ ಸೂಪರ್ ರಿಚ್ ಅವರು ಪ್ಯಾಷನ್ ಗೀಷನ್ ಅಂತ ತಗೋತಾರೆ. ಅಪ್ಪರ್ ಮಿಡಲ್ ಕ್ಲಾಸ್ಗೆ ಸ್ವಲ್ಪ ಲಾಜಿಕಲ್ ರೀಸನ್ ಬೇಕು, ಸ್ವಲ್ಪ ಫಿನಾನ್ಷಿಯಲ್ ಸಪೋರ್ಟ್ ಬೇಕು ಅವ್ರಿಗೆ. ಎಸ್ ಆಬ್ವಿಯಸ್ಲಿ ಇಟ್ ಈಸ್ ಅ ಎಕ್ಸ್ಪೆನ್ಸಿವ್ ಬೈ, ಇಟ್ಸ್ ನಾಟ್ ಅ ಚೀಪ್ ಬೈ. ಆಬ್ವಿಯಸ್ಲಿ ನಿಮಗೆ ಏನು ಸೆನ್ಸ್ ಮಾಡಲ್ಲ, ನಿಮಗೆ ಲಾಜಿಕಲ್ ಅಂದರೆ ಪ್ರಾಕ್ಟಿಕಲ್ ಸೆನ್ಸ್ ಮಾಡಲ್ಲ, ಬಟ್ ಅಟ್ಲೀಸ್ಟ್ ಮನಿ ವೈಸ್ ಲಾಜಿಕಲ್ ಸೆನ್ಸ್ ಮಾಡಬೇಕು. ಬಿಕಾಸ್ ನಿಮಗೆ ಕಾರ್ಸೇ ನಿಮಗೆ ಅರೌಂಡ್ 8-9 lakhsಗೆ ನಿಮಗೆ ಹ್ಯಾಚ್ ಬ್ಯಾಕ್ ಸಿಗ್ತಾ ಇದೆ ಅಂದರೆ ಒಂದು ಪ್ರೀಮಿಯಂ ಹ್ಯಾಚ್ ಬ್ಯಾಕ್ ಹೇಳ್ತಾ ಇರೋದು ಬೇಸಿಕಲಿ ಶೋರೂಮ್ ಪ್ರೈಸಲ್ಲಿ ಇರುವಂಥ ಕಾರ್ಸ್ನ. ಸೊ ನಿಮಗೆ ಬೈಕ್ಸೂ ಅದೇ ರೇಂಜಲ್ಲಿ ಬರ್ತಾ ಇದೆ, ಅದು ಸೂಪರ್ ಬೈಕ್ಸು, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇರೋಂಥ ಬೈಕ್ಸ್ ಬರ್ತಾ ಇದೆ ಅಂದರೆ ಡೆಫಿನೆಟ್ಲಿ ಐ ಡೂ ಥಿಂಕ್ ದ್ಯಾಟ್ ಇಂಡಿಯನ್ ಅಪ್ಪರ್ ಕ್ಲಾಸ್ ಮಾರ್ಕೆಟು ಡೆಫಿನೆಟ್ಲಿ ಇಂಟ್ರೆಸ್ಟೆಡ್ ಇರ್ತಾರೆ ಆ್ಯಂಡ್ ಬೈ ಮಾಡೇ ಮಾಡ್ತಾರೆ. ಆ್ಯಂಡ್ ನಾನು ಆಬ್ವಿಯಸ್ಲಿ ಟಿ ವಿ ಎಸ್ 585 ಎಷ್ಟಿರುತ್ತೆ ಅಂತ, ಎಷ್ಟು ಪ್ರೈಸಿಂಗ್ ಇರುತ್ತೆ ಅಂತ ನಾನು ತುಂಬ ಇಂಟ್ರೆಸ್ಟೆಡ್ ಆಗಿರ್ತೀನಿ. ನಂದು ಪ್ರಿಡಿಕ್ಷನ್ ಇರೋದು ಸೊ ನಂದು ಬೇಸಿಕಲಿ ಪ್ರಿಡಿಕ್ಷನ್ ಇರೋದು ಇಸ್ ದ್ಯಾಟ್ ಅರೌಂಡ್ 5 lakhs ಅರೌಂಡ್ ಇರುತ್ತೆ ಅಂತ ಅನ್ಕೋತಾ ಇದ್ದೀನಿ ನಾನು. ಸೊ 5.5 lakhs ಒಳಗಡೆ ಸಿಗುತ್ತೆ ಆ್ಯಂಡ್ ದ್ಯಾಟ್ ವಿಲ್ ಬಿ ಗ್ರೇಟು. ನಾರ್ಟನ್ ಬ್ರ್ಯಾಂಡ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಇರ್ಬೋದು, ಇಟ್ಸ್ ಅ ಪ್ರೀಮಿಯಂ ಬ್ರ್ಯಾಂಡು, ಬಟ್ ಐ ಥಿಂಕ್ 5 to 5.5 lakhs ಇದ್ದರೆ ನಿಜವಾಗ್ಲೂ ವರ್ತ್ ಇಟ್ ಇದೆ. ನೀವು BMW ಆರ್ ಅದರ್ 800cc 15 or 17 ಲಕ್ಷ ಕೊಟ್ಟು ತೊಗೊಳ್ಳೋ ಬದಲು ಐ ಥಿಂಕ್ ದಿಸ್ ನಾರ್ಟನ್ ದಿಸ್ ವಿಲ್ ಬಿ ಅ ಗ್ರೇಟ್ ಬೈಕ್ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡ್ಬೇಕು ಯಾವ ಥರ ಆಗುತ್ತೆ ಅಂತ. ಸೊ ಎವ್ರಿಥಿಂಗ್ ಲುಕ್ಸ್ ಪಾಸಿಟಿವ್ ಆ್ಯಂಡ್ ನನ್ನ ಪ್ರಕಾರ ಫ್ಯೂಚರ್ ಆಫ್ ಬಿಗ್ ಬೈಕ್ ಮಾರ್ಕೆಟ್ ಇನ್ ಇಂಡಿಯಾ ತುಂಬ ಬ್ರೈಟಾಗಿ ಕಾಣ್ತಾ ಇದೆ. ಎಸ್ಪೆಷಲಿ ಈ ಇಯರ್ ಅಂತೂ ಬೂಮ್ ಮಾಡುತ್ತೆ, ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ನಾನು ನಿಮಗೆ ಸಮಥಿಂಗ್ ಅಂತೂ ಆಗುತ್ತೆ, ಸಮ್ ಕೈಂಡ್ ಆಫ್ ರೆವಲ್ಯೂಷನ್ ಆಗುತ್ತೆ. ಆ್ಯಂಡ್ ನಿಜ ಹೇಳಬೇಕಂದ್ರೆ ನನಗೆ ನಾಟ್ ಜಸ್ಟ್ ಇಂಡಿಯಾ ವಿಲ್ ಬಿ ಮೇಕಿಂಗ್ ಪ್ರಾಡಕ್ಟ್ಸ್ ಫಾರ್ ದ ವರ್ಲ್ಡ್ ಅಂತಲೂ ಅನ್ನಿಸ್ತಾ ಇದೆ ನನಗೆ, ಸಮ್ವೇರ್ ಡೌನ್ ದ ಲೈನು. ಹೋಪ್ಫುಲಿ ಯಾರ್ದು ದೃಷ್ಟಿ ಬೀಳದೇ ಇರಲಿ, ಎಸ್ಪೆಷಲಿ ನಮ್ಮ ಟ್ರಂಪ್ ಅಣ್ಣಂದು ಕಣ್ಣಂತೂ ಇದ್ದೇ ಇರುತ್ತೆ ನಮ್ಮ ಪ್ರೋಗ್ರೆಸ್ ನೋಡಿ. ಬಟ್ ಸ್ಟಿಲ್ ಐ ಫೀಲ್ ದ್ಯಾಟ್ ನಾವು ಚೆನ್ನಾಗಿ ಮಾಡ್ತೀವಿ ಅಂತ ನನಗೆ ತುಂಬ ಹೋಪ್ ಇದೆ. ಆ್ಯಕ್ಚುಲಿ ಥಿಂಗ್ಸ್ ಗೋ ವೆಲ್ಲು, ಎವ್ರಿಥಿಂಗ್ ಡನ್ ವೆಲ್ಲು, ಥಿಂಗ್ಸ್ ಆರ್ ಲುಕಿಂಗ್ ವೆರಿ ಪಾಸಿಟಿವ್ ನನ್ನ ಪ್ರಕಾರ ಬಿಗ್ ಬೈಕ್ ಮಾರ್ಕೆಟು. ಸೊ ಈ 40% ಟ್ಯಾಕ್ಸು ಆ್ಯಂಡ್ ಆಲ್ ದೋಸ್ ಥಿಂಗ್ಸು, ನಾವು ತುಂಬ ಪೂವರ್ ನೇಷನು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, ಅದೆಲ್ಲ ನೀವು ರೀಸನ್ ಕೊಡಬೇಡಿ. ಸೊ ಐ ಡೋಂಟ್ ಥಿಂಕ್ ದ್ಯಾಟ್ ವಿಲ್ ಇಂಪ್ಯಾಕ್ಟ್ ಮಚ್ಚು. ಐ ಆಮ್ ಫೀಲಿಂಗ್ ಲಾಟ್ ಆಫ್ ಪಾಸಿಟಿವಿಟಿ ಆ್ಯಕ್ಚುಲಿ ದಟ್ ನಾವು ಚೆನ್ನಾಗಿ ಮಾಡ್ತೀವಂತ. ಸೊ ದ್ಯಾಟ್ ಈಸ್ ವಾಟ್ ಐ ವಾಂಟೆಡ್ ಟು ಸೇ. ಸೊ ನಿಮ್ಮದೇನು ಅಭಿಪ್ರಾಯ ಇದೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ನೀವು ಮೆನ್ಷನ್ ಮಾಡಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಡೆಫಿನೆಟ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯ್ಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇವತ್ತು ರಿಪಬ್ಲಿಕ್ ಡೇ ಆಗಿರೋದ್ರಿಂದ ಜೈ ಹಿಂದ್ ಆ್ಯಂಡ್ ಜೈ ಕರ್ನಾಟಕ ಮಾತೆ. ಸೊ ಸಿಗೋಣ. ಮೈ ಗಾಡ್, ಯಪ್ಪ ಏನು ಗುರು ಇದು, ಏಲಿಯನ್ನ ಏನು ಗುರು ಇದು, ಇಲ್ಲುಮಿನಾಟಿನ ಇದು, ಯಪ್ಪ ಡಿಫ್ರೆಂಟ್ ಆಗಿದೆ ಅಪ್ಪ ಇದು.